ಹಾಯ್ ಗುಡ್ ಮಾರ್ನಿಂಗ್. ಟೈಮ್ ಈಗ ಎಷ್ಟಾಗೈತಪ್ಪ? 5:30. ನಾವು ಆಚೆ ಹೊರಟಿದ್ದೀವಿ. ಎಲ್ಲೋ KB ಕ್ರಾಸ್ ಹತ್ರ ಟೆಂಪಲ್ ಅಂತೆ. ಯಾವುದಪ್ಪ ಟೆಂಪಲ್ ಹೆಸರು? ಅತ್ಯಾಳು ನರಸಿಂಹಸ್ವಾಮಿ ಬೆಟ್ಟ. ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಕೂಲಾಗಿದೆ ವೆದರು, ಅದರಲ್ಲೂ ಚಳಿ ತುಂಬ ಇದೆ. ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ಕಾಫಿ ಬೇಕು ಅನ್ನಿಸ್ತಾ ಇದೆ, ಬಟ್ ನನಗೆ ಹಲ್ಲು ನೋವಿದೆ, ಕಾಫಿ ಕುಡಿಯೋಂಗಿಲ್ಲ. ಬಟ್ ಚಳಿ, ಕಾಫಿ ಕುಡಿಲೇಬೇಕು ಅಂತ ಅನ್ನಿಸ್ತಿದೆ. ಕಾಫಿ ಬೇಕು ನನಗೆ. ವಿಪರೀತ ಚಳಿ. ಬಾ. ಇದೆಲ್ಲ ತೆಂಗಿನ ಗಿಡನೇನಾ? ರಜತಾದ್ರಿಪುರ ಟೋಲ್. ಈ ಟೆಂಪಲಿಗೆ ಬಂದಮೇಲೆ ಗೊತ್ತಾಯಿತು, ಇವತ್ತು 12ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಅಂತ. 7ನೇ ತಾರೀಕು, 8ನೇ ತಾರೀಕು ಮತ್ತು 9ನೇ ತಾರೀಕು ವಿಶೇಷ ಪೂಜೆ ಇದೆ ಅಂತ. ಅಂದರೆ ಇವತ್ತು ಕೊನೆ ದಿನ. ನಮಗೆ ಗೊತ್ತಿಲ್ಲದೇ ತುಂಬ ವಿಶೇಷ ದಿನ ಬಂದಿದ್ದೀವಿ. ನಾವು ಬಂದಾಗ ಇನ್ನೂ ಪುರೋಹಿತರು ಈಗಿನ್ನೂ ಬಂದು ಡೋರ್ ಓಪನ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು, ಯಾಕೆಂದರೆ ಫಸ್ಟ್ ದರ್ಶನ ನಮಗೆ ಸಿಕ್ತಂತ. ನೋಡ್ಬೋದು, ನೀವು ನೋಡಿ ನಮ್ಮ ಜೊತೆಗೆ ದೇವ್ರ ದರ್ಶನ. ಆಮೇಲೆ ಅಲಂಕಾರ ನೋಡ್ಬೋದು. ಮೂಲ ವಿಗ್ರಹ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ತುಂಬ ಅಲಂಕಾರ ಇರೋ ದೇವಸ್ಥಾನ ತುಂಬ ಕಡೆ ನೋಡ್ಬೋದು, ಬಟ್ ಮೂಲ ವಿಗ್ರಹ ನೋಡೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕಂತೂ ಹೂವಿನ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದರು. ನೋಡ್ತಾ ಇದ್ರೆ ಇನ್ನೂ ಅಲ್ಲೇ ಕೂರೋಣ ಅಂತಲೇ ಅನ್ನಿಸ್ತಾ ಇತ್ತು. ಜನ ಯಾರೂ ಇರಲಿಲ್ಲ, ಡಿಸ್ಟರ್ಬೆನ್ಸ್ ಇರಲಿಲ್ಲ. ದೇವ್ರ ಮುಂದೆ ಎಷ್ಟೊತ್ತು ಕೂತ್ರು ಕೇಳೋರಂತೂ ಯಾರೂ ಇರಲಿಲ್ಲ. ಫೋಟೋ ವಿಡಿಯೋ ತೆಗಿಬೇಡಿ ಅಂತ ಹೇಳೋಕ್ಕೂ ಯಾರೂ ಇರಲಿಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಪುರೋಹಿತರು, ತುಂಬ ಒಳ್ಳೆಯವರು ಅಂತಲೇ ಹೇಳ್ಬೋದು. ಆಮೇಲೆ ಪೂಜೆಗೆ ಮತ್ತು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅದನ್ನು ನೋಡು ತುಂಬ ಆಸಕ್ತಿ ಬಂತು, ಇರ್ಬೋದಾಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಂತ. ಬಟ್ ನಾವು ಪ್ಲಾನ್ ಮಾಡಿ ಸ್ವಲ್ಪ ಹೊತ್ತು ಮಾತ್ರ. ಅದಕ್ಕೋಸ್ಕರ ಮಂಗಳಾರತಿ ಮುಗಿಸ್ಕೊಂಡು ನಾವು ರಿಟರ್ನ್ ಆಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಇವತ್ತು ಲಾಸ್ಟ್ ಡೇ. ನಮಗೆ ಗೊತ್ತಿಲ್ಲದೆ ಚೆನ್ನಾಗಿರೋ ದಿನ ಬಂದಿದ್ದೀವಿ. ಗ್ರಿಲ್ಸ್ಗೆಲ್ಲ ಶೀಟ್ ಹಾಕಿರಂಗೆ ಕಾಣಿಸ್ತಿದೆ, ಅಂದರೆ ಶೀಟ್ ಅಲ್ಲ, ಫಾಗ್. ಯಾರಾದರೂ ಬೆಟ್ಟಕ್ಕೆ ಬರಬೇಕು, ಮಾರ್ನಿಂಗ್ ಟ್ರಿಪ್ ಅನ್ನೋರು ಆರಾಮಾಗಿ ಬರ್ಬೋದು. ಹತ್ರ, ತುಮಕೂರಿಗೆ ತುಂಬ ಹತ್ರ. 50 ಕಿಲೋಮೀಟ್ರ್ ಆಗುತ್ತೆ ತುಮಕೂರಿಂದ. ನೋಡ್ರಿ, ಬೆಳಗ್ಗೆ ಬಂದರೆ ಒಳ್ಳೆ ನೇಚರು. ದೇವ್ರ ದರ್ಶನ ಚೆನ್ನಾಗಿತ್ತು. ನೇಚರ್ ನೋಡೋಕ್ಕೆ ಸಕಲೇಶ್ಪುರ, ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಗಿಲ್ಲ. ತುಮಕೂರಿಂದ 50 ಕಿಲೋಮೀಟ್ರ್. ಕಮ್ಮಿ ಬಜೆಟ್ಗೆ 50 ಕಿಲೋಮೀಟ್ರ್ ಬಂದು ಸರ್. ನಮ್ಮ ಡೀಟೇಲ್ಸ್ ಹಿಂಗೆ ಐತಪ್ಪ. ಫಾಗ್ ಇಷ್ಟು ನೀಟಾಗಿ ಕಾಣಿಸುತ್ತೆ. ಟೋಟಲ್ 500 ರೂಪಾಯಿ ಇದ್ರೆ ಸಾಕು. ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಇಲ್ಲೇ ನೋಡ್ಬೋದು. ಯಾವುದಕ್ಕೂ ಏನು ಕಡಿಮೆ ಇಲ್ಲ. ನಮ್ಮ ಚಿಕ್ಕ ವ್ಲಾಗ್ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.